ಕಲಬುರಗಿಯಲ್ಲಿ ಇವತ್ತು ಏನು ರಸಗೊಬ್ಬರ ದಂಧೆ ಅಂದರೆ ಕಾಳಸಂತೆಯಲ್ಲಿ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಅನ್ನದಾತರಿಗೆ ಸಬ್ಸಿಡಿ ರೂಪದಲ್ಲಿ ನೀಡುವಂಥ ಏನು ಯೂರಿಯಾ ರಸಗೊಬ್ಬರ ಏನಿದೆ ಆ ರಸಗೊಬ್ಬರ ಇವತ್ತು ಆ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥ ದಂಧೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದು ಏನು ಕಳೆದ ಅಂದರೆ ಸುಮಾರು ಒಂದು ತಿಂಗಳಿಗಿಂತ ಹಿಂದೆ ಏನು ಇದೇ ಅನ್ನದಾತರು ಆ ಕ್ಯೂನಲ್ಲಿ ನಿಂತರೂ ಕೂಡ ಯೂರಿಯಾ ಗೊಬ್ಬರ ಸಿಗ್ತಾ ಇರಲಿಲ್ಲ. ಸಾಕಷ್ಟು ಏನೋ ಅಂತಾರೆ ರಾತ್ರಿ ಕಳೆದು ಬೆಳಗಾಗುವವರೆಗೂ ಕೂಡ ಆ ಕ್ಯೂನಲ್ಲಿ ನಿಂತು ಏನೋ ಅಂತಾರೆ ರೈತರು ಆ ಯೂರಿಯಾ ರಸಗೊಬ್ಬರವನ್ನು ಖರೀದಿ ಮಾಡುವಂಥ ಪರಿಸ್ಥಿತಿ ಎಲ್ಲ ಕಡೆ ಸರ್ವೇ ಸಾಮಾನ್ಯ ಆಗಿತ್ತು. ಅದಲ್ಲದೆ ಏನು ಅಂತಾರೆ ಕೆಲವೊಂದು ಕಡೆ ಗಲಾಟೆಗಳು ಕೂಡ ಆಗಿದ್ವು, ಕೆಲವೊಂದು ಕಡೆ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಯಾಕೆಂತಂದರೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನು ಅಂತಂದರೆ ಯೂರಿಯಾ ರಸಗೊಬ್ಬರ ಏನಿದೆ ಇದು ಶಾರ್ಟೇಜ್ ಆಗಿತ್ತು ಮತ್ತು ರೈತರಿಗೆ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ಕಲಬುರಗಿ ಏನು ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಖಾಸಗಿ ಗೋದಾಮಿನಲ್ಲಿ ಸದ್ಯ ಯೂರಿಯಾ ರಸಗೊಬ್ಬರ ಪತ್ತೆಯಾಗಿದೆ. ಅದು ಕೇಂದ್ರ ಸರ್ಕಾರ ಏನು ಬಡವರಿಗೆ ನೀಡುವಂಥ ಮಹತ್ವಾಕಾಂಕ್ಷಿ ಯೋಜನೆಯಡಿ ಏನು ನೀಡಿರ್ತಕ್ಕಂಥ ರಸಗೊಬ್ಬರ ಅದು ಸುಮಾರು ಏನು ಅಂತಂದರೆ ಸಾವಿರಾರು ಕ್ವಿಂಟಲ್ಗಟ್ಟಲೆ ಏನು ರಸಗೊಬ್ಬರ ಒಂದೇ ದಾಸ್ತಾನು ಸಿಕ್ಕಿರ್ತಕ್ಕಂಥದ್ದು, ಅದು ಖಾಸಗಿ ಗೋದಾಮಿನಲ್ಲಿ. ಹೀಗಾಗಿ ಏನು ಅಂತಾರೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ ಈ ಒಂದು ದಂಧೆಯಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಮಾರಾಟ ಮಾಡುವಂಥ ಈ ರಸಗೊಬ್ಬರ ಏನಿದೆ ಆ ಖಾಸಗಿ ಗೋದಾಮಿನಲ್ಲಿ ಇಡುವಂತಿಲ್ಲ. ಮತ್ತು ಒಂದು ವೇಳೆ ಏನು ಡೀಲರ್ಗಳಿರ್ಬೋದು ಮತ್ತು ಕೃಷಿ ಇಲಾಖೆ ಇರ್ಬೋದು ಇವೆಲ್ಲ ಕಡೆಯಿಂದ ಏನು ಫರ್ಟಿಲೈಸರ್ ಶಾಪ್ಗಳಿರ್ಬೋದು ಇವು ಏನಾದರೂ ಈ ರೀತಿಯಾದಂಥ ಖಾಸಗಿ ಗೋದಾಮಿನಲ್ಲಿ ಈ ಫರ್ಟಿಲೈಸರನ್ನು ಶೇಖರಣೆ ಮಾಡಬೇಕು ಅನ್ನೋವಂಥ ಒಂದು ಉದ್ದೇಶ ಹೊಂದಿದರೆ ಅದು ಪರ್ಟಿಕ್ಯುಲರ್ ಆಗಿ ಪರ್ಮಿಷನನ್ನು ತೆಗೆದುಕೊಳ್ಬೇಕು ಮತ್ತು ಕೃಷಿ ಇಲಾಖೆಯ ಅನುಮತಿ ಕಡ್ಡಾಯ. ಆದರೆ ಯಾವುದೇ ಅನುಮತಿ ಇಲ್ಲದೆ ಕಲಬುರಗಿಯ ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿರ್ತಕ್ಕಂಥ ಒಂದು ಖಾಸಗಿ ಗೋದಾಮಿನಲ್ಲಿ ಸದ್ಯ ಸುಮಾರು 1600 ಚೀಲಗಳಷ್ಟು ಯೂರಿಯಾ ಗೊಬ್ಬರ ಪತ್ತೆಯಾಗಿರ್ತಕ್ಕಂಥದ್ದು. ಮತ್ತು ಆ ಯೂರಿಯಾ ಗೊಬ್ಬರ ಮೇಲಿರ್ತಕ್ಕಂಥ ಲೇಬಲ್ ಏನಿದೆ ಅದು ಕೇಂದ್ರ ಸರ್ಕಾರದ ಲೇಬಲ್ ಹೊಂದಿರತಕ್ಕಂಥ ಯೂರಿಯಾ ಗೊಬ್ಬರ. ಇದು ಇಲ್ಲಿಂದ ಏನು ಈ ಗೊಬ್ಬರ ಏನಿದೆ ಈ ಯೆಲ್ಲೋ ಪ್ಯಾಕೆಟ್ಗಳಲ್ಲಿರ್ತಕ್ಕಂಥ ಗೊಬ್ಬರವನ್ನು ವೈಟ್ ಪ್ಯಾಕೆಟ್ಗಳಿಗೆ ಹಾಕಿ ಮಾರಾಟ ಮಾಡುವಂಥ ಒಂದು ದಂಧೆ ಸದ್ಯ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಸುಮಾರು 1600 ಬ್ಯಾಗ್ಗಳೇನಿದ್ವು ಕೇಂದ್ರ ಸರ್ಕಾರ ಏನು ಸಬ್ಸಿಡಿ ರೂಪದಲ್ಲಿ ರಾಜ್ಯಗಳಿಗೆ ನೀಡುವಂಥ ಗೊಬ್ಬರ ಏನಿದೆ ಅದು ಏನು ಕೇವಲ 250ಕ್ಕಿಂತ ಕಡಿಮೆ ದರದಲ್ಲಿ ಏನು ರೈತರಿಗೆ ಸಿಗುವಂಥ ಗೊಬ್ಬರ. ಆದರೆ ಈ ದಂಧೆಕೋರರು ಏನು ಮಾಡ್ತಿದ್ದಾರೆ ಈ ಗೊಬ್ಬರವನ್ನು ಹೈಜಾಕ್ ಮಾಡಿ ಈ ಒಂದು ದಾಸ್ತಾನಿನಲ್ಲಿ ಈ ಒಂದು ಗೋದಾಮಿನಲ್ಲಿ ಶೇಖರಣೆ ಮಾಡಿ ಇಲ್ಲಿಂದ ಖಾಸಗಿ ಪ್ಯಾಕೆಟ್ಗಳಿಗೆ ಹಾಕಿ ಮಾರಾಟ ಮಾಡುವಂಥ ದಂಧೆ ನಡೀತಾ ಇದೆ ಅನ್ನುವಂಥ ಒಂದು ಮಾಹಿತಿ ಸದ್ಯ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು. ಮತ್ತು ಅದೇ ಜಾಡನ್ನು ಹಿಡಿದು ಇವತ್ತು ಸುಮಾರು 1600 ಚೀಲ ಗೊಬ್ಬರವನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ಅದಲ್ಲದೆ ಏನು ಇಡೀ ಗೋದಾಮನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ಯಾಕೆಂತಂದರೆ ಕಳೆದ ಹಲವು ದಿನಗಳ ಹಿಂದೆ ಇದೇ ಗೊಬ್ಬರಕ್ಕಾಗಿ ಸಾಕಷ್ಟು ಹೋರಾಟಗಳು ಕೂಡ ನಡೆದಿದ್ವು, ರೈತರು ಗಲಾಟೆ ಕೂಡ ಮಾಡಿದರು ಮತ್ತು ಲಾಠಿ ಚಾರ್ಜ್ಗಳು ಕೂಡ ಆಗಿದ್ವು. ಆದರೆ ಏಕಾಏಕಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗೊಬ್ಬರ ಒಂದು ಖಾಸಗಿ ಗೋದಾಮಿನಲ್ಲಿ ಪತ್ತೆ ಆಗುತ್ತೆ ಮತ್ತು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗುವಂತೆ ಇಲ್ಲಿರ್ತಕ್ಕಂಥ ಏನು ದಂಧೆಕೋರರು ಏನಿದ್ದಾರೆ ಆ ದಂಧೆಕೋರರು ಇಲ್ಲಿನ ಏನು ಗೊಬ್ಬರವನ್ನು ತಮ್ಮ ಏನು ಬೇಕಾದ ಕಡೆ ಏನು ಅಂತಾರೆ ಸಪ್ಲೈ ಮಾಡುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಈ ಏನು ಸರ್ಕಾರಿ ಲೇಬಲ್ಗಳೇನಿದ್ದಾವೆ ಆ ಲೇಬಲ್ಗಳನ್ನು ಚೇಂಜ್ ಮಾಡಿ ಬಿಳಿ ಬಣ್ಣದ ಚೀಲಗಳಿಗೆ ಹಾಕಿ ಖಾಸಗಿಯಾಗಿ ಮಾರಾಟ ಮಾಡುವಂಥ ದಂಧೆ ಸದ್ಯ ಬಯಲಿಗೆ ಬಂದಿರತಕ್ಕಂಥದ್ದು. ಸದ್ಯ ಆಹಾರ ಇಲಾಖೆ ಅಧಿಕಾರಿಗಳು ದೂರಿನನ್ವಯ ಕಲಬುರಗಿ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಏನು ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗೊಬ್ಬರ ಸಿಕ್ಕಿದ್ದಾದರೂ ಎಲ್ಲಿಂದ ಮತ್ತು ಇದರ ಹಿಂದೆ ಇರತಕ್ಕಂಥ ಕಿಂಗ್ ಪಿನ್ಗಳು ಯಾರು ಮತ್ತು ಆ ಸರ್ಕಾರಿ ಗೋದಾಮಿನಿಂದ ಈ ಗೊಬ್ಬರ ಹೇಗೆ ಖಾಸಗಿ ಗೋದಾಮಿಗೆ ಶಿಫ್ಟ್ ಆಯಿತು ಮತ್ತು ಇಲ್ಲಿ ಏನು ಖಾಸಗಿ ವ್ಯಕ್ತಿಗಳು ಯಾರೆಲ್ಲ ಕೂಡಿಕೊಂಡು ಈ ಗೊಬ್ಬರವನ್ನು ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ದಾರೆ ಮತ್ತು ಖಾಸಗಿ ಫರ್ಟಿಲೈಸರ್ ಶಾಪ್ಗಳೇನಾದರೂ ಇದರಲ್ಲಿ ಮಿಂಗಲ್ ಆಗಿದ್ದಾವ ಅನ್ನುವಂಥ ಒಂದು ಆ್ಯಂಗಲ್ನಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಯಾಕಂತಂದರೆ ಸದ್ಯ ಇಬ್ಬರ ಮೇಲೆ ಕಂಪ್ಲೇಂಟ್ ದಾಖಲಾಗಿರ್ತಕ್ಕಂಥದ್ದು. ಓರ್ವ ಶಿವಶರಣಪ್ಪ ಅಂಥೇಳಿ ಆತ ಈ ಗೋದಾಮಿನ ಓನರ್ ಮತ್ತು ಇನ್ನೊಬ್ಬ ಈ ಗೋದಾಮಿನ ಲೀಸ್ ಪಡೆದಂಥ ವ್ಯಕ್ತಿ ಮೇಲೆ ಸದ್ಯ ದೂರು ದಾಖಲಾಗಿದೆ. ಆ ದೂರಿನನ್ವಯ ಕಲಬುರಗಿಯ ಸಬರ್ಬನ್ ಪೊಲೀಸರು ಏನು ತನಿಖೆಯನ್ನು ಶುರು ಮಾಡಿದ್ದಾರೆ. ಅದಲ್ಲದೆ ಇದರ ಹಿಂದೆ ಸಾಕಷ್ಟು ದೊಡ್ಡ ಮಟ್ಟದ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಅನ್ನುವಂಥ ಒಂದು ಆರೋಪ ಕೂಡ ಸದ್ಯ ಕೇಳಿಬರ್ತಾ ಇದೆ. ಯಾಕಂತಂದರೆ ಅಷ್ಟೊಂದು ಈಸಿಯಾಗಿ ಈ ರಸಗೊಬ್ಬರ ಖಾಸಗಿ ವ್ಯಕ್ತಿಗಳ ಕೈಗೆ ಸಿಗೋದಿಲ್ಲ. ಯಾಕಂತಂದರೆ ಹೇಳಿ ಕೇಳಿ ಅನ್ನದಾತರು 4-5 ದಿನಗಳ ಕ್ಯೂ ನಿಂತರೂ ಕೂಡ ಒಂದೊಂದು ಚೀಲ ಗೊಬ್ಬರ ಸಿಗ್ತಾ ಇಲ್ಲ. ಆದರೆ 1600 ಚೀಲ ಗೊಬ್ಬರ ಇವತ್ತು ಒಂದೇ ಕಡೆ ಪತ್ತೆಯಾಗಿದೆ ಅಂತಂದರೆ ನಿಜಕ್ಕೂ ಕೂಡ ಕೃಷಿ ಅಧಿಕಾರಿಗಳು ಕೂಡ ಶಾಕ್ ಆಗಿರ್ತಕ್ಕಂಥದ್ದು. ಈ ಗೊಬ್ಬರ ಎಲ್ಲಿಂದ ಬಂತು ಮತ್ತು ನಿಜಕ್ಕೂ ಕೂಡ ಕೆಲವೊಂದಿಷ್ಟು ಸರ್ಕಾರಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ಅನುಮಾನ ಕೂಡ ಸದ್ಯ ಕಾಡ್ತಾ ಇದೆ. ಆದರೆ ಪೊಲೀಸರು ತನಿಖೆ ನಡೀತಾ ಇದೆ. ಆ ತನಿಖೆಯ ನಂತರವೇ ಏನು ಅಂತಾರೆ ಇಡೀ ಪ್ರಕರಣದ ಸತ್ಯಾಸತ್ಯತೆ ಬಯಲಾಗಬೇಕಾಗಿರ್ತಕ್ಕಂಥದ್ದು.